ಸ್ವಚ್ಛತೆ ಪ್ರಜ್ಞೆ ಅತ್ಯಗತ್ಯ. ಇದರಿಂದ ವ್ಯಕ್ತಿ ತನ್ನನ್ನಷ್ಟೇ ಅಲ್ಲದೆ ತಾನು ವಾಸಿಸುವ ಮನೆಯ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ತಾವಿರುವ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂಬ ಅರಿವು ಇರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇಂಥವರು ಇತರರಿಗೂ ಸ್ಫೂರ್ತಿಯಾಗ್ತಾರೆ. ಇಂಥ ಕಾರ್ಯವನ್ನ ಆ ಮಹಾನಗರದ ಯುವಕ ಮಾಡ್ತಿದ್ದಾರೆ. ಅವರ ಕುರಿತ ಅನನ್ಯ ವರದಿ ನಿಮ್ಮ ಮುಂದೆ. ಶಿಲಾಂಗ್ ಮೇಘಾಲಯ ರಾಜ್ಯ ರಾಜಧಾನಿ ಬಹು ಸುಂದರ ಮಹಾನಗರ. ಮೋಡಗಳ ಮೇಲಿರುವ ನಗರ ಎಂದೇ ಇದಕ್ಕೆ ಖ್ಯಾತಿ. ಈ ಕಾರಣದಿಂದಲೇ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚು. ಗಿರಿ ಮೇಲಿರುವ ಸುತ್ತಲೂ ಗಿರಿ ಕಂದರಗಳಿಂದ ಕೂಡಿರುವ ಆ ನಗರವನ್ನ ನೋಡುವುದೇ ಸೊಬಗಿನ ಸಂಗತಿ. ರಾಜಧಾನಿ ಆದ ಕಾರಣ ನಿತ್ಯ ಅಪಾರ ಸಂಖ್ಯೆಯ ಸಂದರ್ಶಕರು ಅಲ್ಲಿಗೆ ಬರ್ತಿರ್ತಾರೆ. ಪ್ರವಾಸಿಗರ ಸಂಖ್ಯೆಯೂ ಸಾಕಷ್ಟು. ಇಲ್ಲಿನ ವಾಣಿಜ್ಯ ವಹಿವಾಟು ಕೂಡ ಗಣನೀಯ ಪ್ರಮಾಣದಲ್ಲಿ ಇರುತ್ತೆ. ಹೋಟೆಲ್ಗಳ ಸಂಖ್ಯೆ ಕೂಡ ಹೆಚ್ಚು. ಈ ಎಲ್ಲ ಕಾರಣಗಳಿಂದ ಅಲ್ಲಿ ಸಂಗ್ರಹವಾಗುವ ತ್ಯಾಜ್ಯದ ಪ್ರಮಾಣ ಕೂಡ ಅಪಾರ. ಇದು ಸಮರ್ಪಕವಾಗಿ ವಿಲೇವಾರಿಯಾಗದಿದ್ರೆ ನಗರದ ಸುಂದರತೆಗೆ ಕಪ್ಪು ಚುಕ್ಕೆ. ನಗರದ ಸ್ವಚ್ಛತೆ ಸಂಗತಿ ಪಾಲಿಕೆಗೆ ಸಂಬಂಧಿಸಿತು. ಇಂಥ ಮನೋಭಾವ ಇರೋರು ಈ ನಗರದಲ್ಲಿಯೂ ಸಾಕಷ್ಟು ಮಂದಿ ಇದ್ದಾರೆ. ಇದರಿಂದ ತ್ಯಾಜ್ಯ ವಿಂಗಡಣೆ, ವಿಲೇವಾರಿ ಕಾರ್ಯ ಸಮರ್ಪಕವಾಗಿ ಆಗ್ತಿಲ್ಲ. ಇದು ಸಾಂಕ್ರಾಮಿಕ ರೋಗಗಳಿಗೂ ಕಾರಣವಾಗುತ್ತೆ. ಈ ಬಗ್ಗೆ ಜನಜಾಗೃತಿ ಅತ್ಯವಶ್ಯಕ. ನಂಗ್ಜೋವ್ ಥಾಬಾ ಶಿಲಾಂಗ್ ಮಹಾನಗರದ 24 ವರ್ಷದ ಯುವಕ. ಇವರು ತ್ಯಾಜ್ಯ ವಿಂಗಡಣೆ, ವಿಲೇವಾರಿ ಸಂಗತಿ ನನಗೆ ಸಂಬಂಧಿಸಿದ್ದಲ್ಲ ಅಂತ ಸುಮ್ಮನೆ ಕೂರ್ಲಿಲ್ಲ. ನಮ್ಮ ನಗರ ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಿರ್ಧರಿಸಿದ್ರು. ಅಂದುಕೊಂಡಿದ್ದನ್ನ ಕಾರ್ಯರೂಪಕ್ಕೆ ತರೋಕೆ ನಿರ್ಧರಿಸಿದ್ರು. ಅದೊಂದು ದಿನ ಕೈಗಳಿಗೆ ಗ್ಲೌಸ್ ತೊಟ್ಟು ಚೀಲ ಹಿಡಿದು ರಸ್ತೆಗೆ ಇಳಿದ್ರು. ತ್ಯಾಜ್ಯ ಸಂಗ್ರಹಿಸತೊಡಗಿದ್ರು. ಅದನ್ನ ವಿಂಗಡಣೆ ಕಾರ್ಯವನ್ನು ಕೂಡ ಮಾಡಿದ್ರು. ವಿಲೇವಾರಿ ಕಾರ್ಯ ಸಲೀಸಾಗುವಂತೆ ಮಾಡಿದ್ರು. ಇದು ಒಂದು ದಿನ ಅಲ್ಲ, ಪ್ರತಿದಿನ ಈ ಕಾರ್ಯ ಮಾಡತೊಡಗಿದ್ರು. ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ಅಲ್ಲಿಂದ ಒಂದಷ್ಟು ಬೆಂಬಲ ಕೂಡ ಸಿಕ್ತು. ಕೆಲವರು ನಂಗ್ಜೋವ್ ಥಾಬಾ ಅವರ ಕಾರ್ಯಕ್ಕೆ ಕೈ ಜೋಡಿಸಿದ್ರು. ಪ್ರತಿಯೊಬ್ಬರಿಗೂ ತಮ್ಮ ನಗರ ಸ್ವಚ್ಛ ಸುಂದರವಾಗಿರ್ಬೇಕು ಅಂತ ಬಯಕೆ ಇರುತ್ತೆ. ಆದ್ರೆ ಆ ಕಾರ್ಯಕ್ಕೆ ಇಳಿಯುವವರ ಸಂಖ್ಯೆ ಕಡಿಮೆ. ಇವರ ಸಂಖ್ಯೆ ಹೆಚ್ಚುಗೊಳಿಸೋಕೆ ಅಗತ್ಯ ಎನ್ನುವ ನಂಗ್ಜೋವ್ ಥಾಬಾ ಈ ನಿಟ್ಟಿನಲ್ಲಿ ಇದೇ ಜೂನ್ 26ರಂದು ಶಿಲಾಂಗ್ನಲ್ಲಿ ದೊಡ್ಡ ಕ್ಯಾಂಪೇನ್ ಮಾಡಿದ್ರು. ಇದಕ್ಕೆ ದೊರಕಿದ ಬೆಂಬಲ ಸಕಾರಾತ್ಮಕವಾಗಿತ್ತು. ಶಿಲಾಂಗ್ ನಗರದಲ್ಲಿ ನಂಗ್ಜೋವ್ ಥಾಬಾ ಅವರು ಮಾಡುತ್ತಿರುವ ಕಾರ್ಯ ಎಲ್ಲರ ಗಮನ ಸೆಳೀತಾ ಇದೆ. ಸ್ವಚ್ಛತೆಯ ಒನ್ ಮ್ಯಾನ್ ಮಿಷನ್ ಎಂದೇ ಇವರನ್ನ ಗುರುತಿಸಿದ್ದಾರೆ. ಅಲ್ಲಿನ ಯುವ ಜನತೆ ಇವರ ಆದರ್ಶವನ್ನ ಅನುಕರಿಸೋಕೆ ತೊಡಗಿದ್ದಾರೆ. ಪ್ರತಿಯೊಂದು ನಗರಕ್ಕೂ ನಂಗ್ಜೋವ್ ಥಾಬಾ ಅಂತವರು ಅತ್ಯವಶ್ಯಕ. ಇಂಥವರ ಸಂಖ್ಯೆ ಹೆಚ್ಚಿದ್ರೆ ನಗರಗಳು ಸುಂದರವಾಗಿರ್ತವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಥಳೀಯ ಪಾಲಿಕೆಗಳು ಸಹ ತಮ್ಮ ಕಾರ್ಯವನ್ನ ಮತ್ತಷ್ಟು ಚುರುಕುಗೊಳಿಸುತ್ತವೆ. ಕುಮಾರ ರೈತ, ಸ್ಪೆಷಲ್ ಬ್ಯೂರೋ, ಸುದ್ದಿ ಟಿವಿ.